ಮುಂದಿನ 3 ರಾಶಿಗಳತ್ತ ಗಮನ ಹರಿಸೋ ಸಮಯ. ಶಾಸ್ತ್ರಗಳೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿಯೂ ಲಾಭದಲ್ಲಿದ್ದಾನೆ, ಶುಕ್ರನೂ ಲಾಭಕ್ಕೆ ಬರ್ತಾನೆ. ಹೀಗಾಗಿ ಅಲ್ಲಿ ಸಸಿತ ಕ್ರಿಯಾಧಿ ಕುಶಲಂ ಅಂತ ಹೇಳ್ತಲ್ಲ, ಹೀಗಾಗಿ ವಸ್ತ್ರ ಸಹಿತವಾಗಿ ವಸ್ತ್ರಹಾಣಾಂ ಸಸಿತ ಕ್ರಿಯಾಧಿ ಕುಶಲಂ ಅಂತ ಆ ರೀತಿಯಲ್ಲಿ ವಸ್ತ್ರ, ಹೈನು, ಹಾಲುಗಾರರಿಗೆ ತುಂಬ ಲಾಭದಾಯಕವಾಗಿದೆ. ಸ್ತ್ರೀಯರಿಗೆ ಅಧಿಕಾರ, ಬಡ್ತಿ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತೀರಾ. ಅದೇ ವೃತ್ತಿಯಲ್ಲಿ ಗೌರವ, ಮಾನ್ಯತೆ ಸಿಗ್ತಕ್ಕಂಥದ್ದು ಲಾಭ. ಮುಖ್ಯವಾಗಿ ವಸ್ತ್ರ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ. ಹೂವು, ಹಣ್ಣು, ಹಾಲು, ಹೈನು ಈ ಕ್ಷೇತ್ರಗಳಲ್ಲಿರ್ತಕ್ಕಂಥವರಿಗೆ ಅಧಿಕ ಲಾಭ. ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಮತ್ಸ್ಯೋದ್ಯಮದಲ್ಲಿ ಇರ್ತಕ್ಕಂಥವರಿಗೆ ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭ 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 ಚೆನ್ನಾಗಿದೆ. ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಏರುಪೇರಾಗಬಹುದು, ಸ್ವಲ್ಪ ಹುಷಾರು, ಅದರ ಕಡೆ ಗಮನ ತೆಗೆದುಕೊಳ್ಳಿ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ. ಅಧಿಕಾರದ ಬಲ ಬರ್ತಕ್ಕಂಥದ್ದು, ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಮಾನ್ಯತೆ, ಗೌರವ ಸಿಗ್ತಕ್ಕಂಥದ್ದು, ಪ್ರಶಂಸೆಗೆ ಪಾತ್ರರಾಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಹಲವು ರೀತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ತುಂಬ ಶುಭಪ್ರದವಾಗಿದೆ ಈ ವಾರದ ಆದಿ. ಅಕ್ಷಯ ತೃತೀಯ ನಿಮಗೂ ಕೂಡ ಒಂದು ಬಂಗಾರದ ಫಲವನ್ನು ಇಷ್ಟಿದ್ದರೆ ಸಾಕಲ್ಲ, ಅದೇ ಬಂಗಾರ. ವಸ್ತುತಃ ಆರೋಗ್ಯ ಸ್ವಲ್ಪ ಕ್ಷೀಣವಾಗ್ತಾಯಿದೆ, ಅದರ ಕಡೆ ಗಮನ ಕೊಡಿ. ನಿಜವಾದ ಬಂಗಾರ ಯಾವುದಂದ್ರೆ ಆರೋಗ್ಯ, ಅದನ್ನು ನಾವು ಕಳ್ಕೊಳ್ಬಾರ್ದು, ಅದರ ಕಡೆ ಗಮನ ಇರಲಿ. ಇನ್ನು ವಾರಾಂತ್ಯದಲ್ಲಿ ಆತ್ಮೀಯರ ಜೊತೆಗೆ ಸ್ವಲ್ಪ ಸುತ್ತಾಟ, ಹೆಚ್ಚಿನ ಖರ್ಚು, ಅಲದಾಟ ಎಲ್ಲ ಇದೆ. ವೃತ್ತಿಯಲ್ಲಿ ಅನುಕೂಲ ಇದೆ, ಆರೋಗ್ಯ ಬಲ, ಧೈರ್ಯ ಬಂದ್ಬಿಡುತ್ತೆ. ಗುರುವಾರದಿಂದ ಮತ್ತು ಮುಂದಕ್ಕೆ ಚಂದ್ರ ಸ್ವಕ್ಷೇತ್ರಕ್ಕೆ ಬರ್ತಾನೆ, ಅಲ್ಲಿಂದ ತುಂಬ ಚೆನ್ನಾಗಿದೆ. ಶುಕ್ರವಾರದಿಂದ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಕಾಣ್ತೀರಾ, ಅದರಲ್ಲೇನು ಸಮಸ್ಯೆ ಇಲ್ಲ. ಈ ವಾರದಲ್ಲಿ ಹೇಗಿದೆಯಪ್ಪ ಅಂತಂದರೆ ಸಣ್ಣ ಪುಟ್ಟ ತೊಡಕಷ್ಟೇ, ಹೆಚ್ಚಿನ ಶುಭ ಫಲವನ್ನು ಕಾಣ್ತೀರಿ. ಹೀಗಾಗಿ ಆತಂಕ ಬೇಡ. ಕರ್ಕಾಟಕ ರಾಶಿ ಚೆನ್ನಾಗಿದೆ. ಇನ್ನು ಸಿಂಹಕ್ಕೆ ಹೋಗೋಣ. ಪರಿಹಾರಕ್ಕೆ ಕರ್ಕಾಟಕ ರಾಶಿಯವರಿಗೆ ದುರ್ಗಾ ಸನ್ನಿಧಾನದ ಸ್ವಲ್ಪ ಅಕ್ಕಿ ಕಡಲೆ ಕೊಟ್ಟರೆ ಬಹಳ ಒಳ್ಳೆಯದು. ಕರ್ಕಾಟಕ ರಾಶಿಯವರು ಪರಿಹಾರಕ್ಕೆ ಏನಪ್ಪ ಆರೋಗ್ಯದ ಸಂಬಂಧಿ ಪರಿಹಾರ, ಇದು ಅಕ್ಕಿ ಸಮರ್ಪಣೆ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ಸಿಂಹಕ್ಕೆ ಹೋಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಮಾನ್ಯತೆ, ಅಧಿಕ ವ್ಯಯ, ಅಲೆದಾಟ ಇದೆಲ್ಲ ಇದೆ ನಿಮಗೆ. ಹಾಲು ಹೈನು ಕ್ಷೇತ್ರ ಯಥಾ ಪ್ರಕಾರ ಚೆನ್ನಾಗಿದೆ. ವಸ್ತ್ರ, ನರ್ಸರಿ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರಿಗೆ ಈ ಗಿಡ, ಹೂವಿನ ಗಿಡಗಳು ಮತ್ತೊಂದು ಮಾಡ್ತೀರ ಅಂಥವರಿಗೆ ತುಂಬ ಚೆನ್ನಾಗಿದೆ. ಅದು ಸಹಜ, ನಿಮಗೂ ಅನ್ವಯ ಇದೆ. ಕರ್ಮಸ್ಥಾನದಲ್ಲಿ ಶುಕ್ರ ಚಂದ್ರ ಸಂಚರಿಸುವಾಗ ಈ ಕ್ರಿಯಾಕೌಶಲ್ಯ, ವಸ್ತ್ರ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಅನುಕೂಲ ಕಾಣ್ತೀರ. ಕಲಾವಿದರಿಗೆ ತುಂಬ ಚೆನ್ನಾಗಿರುತ್ತದೆ, ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸಿಂಹರಾಶಿಯವರಿಗೆ ಅದೇ ಶುಭ ಕಾರ್ಯಗಳಿಗೆ ಮತ್ತಷ್ಟು ಸ್ವಲ್ಪ ವ್ಯಯ, ನೀವು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ಇನ್ನೇನು ಕೊಂಡ್ಕೊಳ್ತಕ್ಕಂಥದ್ದು, ಮನಸ್ಸಿಗೆ ಇಷ್ಟವಾದಂಥ ವಸ್ತು ಖರೀದಿ ಆಗ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಆತ್ಮೀಯರಿಗಾಗಿ ವ್ಯಯ, ಸ್ತ್ರೀಯರಿಗೆ ಹೆಚ್ಚಿನ ಸಂಪಾದನೆಯೂ ಇದೆ, ಖರ್ಚು ಹಾಗೇ ಇದೆ. ಎರಡು ಅದೃಷ್ಟದಿಂದ ಕಾರ್ಯಫಲ ಬರ್ತಕ್ಕಂಥದ್ದು, ಶುಭ ಸಂತೋಷ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಮನಸ್ಸಿಗೂ ಹಿತವಾದ ವಾತಾವರಣ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ದಾಂಪತ್ಯದ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳಿದೆ ಅನ್ನೋದು ಬಿಟ್ಟರೆ ಉಳಿದ ಹಾಗೆ ಹೆಚ್ಚಿನ ಪಾಲು ನಿಮಗೂ ಕೂಡ ಚೆನ್ನಾಗಿದೆ. ವೃತ್ತಿಯಲ್ಲಿ ಮುಖ್ಯವಾಗಿ ಕಿರಿಕಿರಿ ಇದ್ದಿದ್ದು ನಿವಾರಣೆ ಆಗುತ್ತೆ. ಪರಿಹಾರಕ್ಕೆ ಸಿಂಹರಾಶಿಯವರಿಗೆ ನಾಗ ಸನ್ನಿಧಾನದಲ್ಲಿ ಮತ್ತು ಗಣಪತಿ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಪೂಜೆ ಮಾಡಿಸಿದ್ರೆ ಒಳ್ಳೆಯದು. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ದೈವಾನುಕೂಲದಿಂದ ವಿಶೇಷ ಫಲಗಳು, ವಿವಾಹಾದಿ ಮಂಗಳ ಯೋಗಗಳು ಬರ್ತಕ್ಕಂಥದ್ದು, ಶುಭ ಫಲ. ಶುಕ್ರ ಭಾಗ್ಯಸ್ಥಾನಕ್ಕೆ ಬಂದಾಗ ದೈವಾನುಕೂಲದಿಂದ ಕಷ್ಟವಾದದ್ದು ಇಷ್ಟು ದಿವಸ ಹುಡುಗರು ಸಿಗಲಿಲ್ಲ ಅಂತಂದರೆ ಅದಕ್ಕೆ ದೈವಾನುಕೂಲದಿಂದಲೇ ಒಂದು ಆ ಫಲ ಬರತಕ್ಕಂಥದ್ದು, ವಿವಾಹಾದಿ ಮಂಗಳ ಕಾರ್ಯಗಳು ಬರತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಗುರುಚಂದ್ರರು ಸೇರ್ತಾರೆ ಕೊನೆಯಲ್ಲಿ, ಅಲ್ಲಿ ತುಂಬ ಶುಭ ಫಲವನ್ನು ಕಾಣ್ತಿರೋ ಸಂಶಯ ಇಲ್ಲ. ವಿದೇಶ ಸಂಪರ್ಕಗಳಿಂದ ಲಾಭ ಬರತಕ್ಕಂಥದ್ದು, ವೃತ್ತಿಯಲ್ಲಿ ಮಾನ್ಯತೆ, ಗೌರವ ಇವುಗಳೆಲ್ಲ ಸಿಗ್ತಕ್ಕಂಥದ್ದು, ಮತ್ತು ಬುದ್ಧಿವಂತರಿಂದ, ಜಾಣರಿಂದ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಮನಸ್ತಾಪಗಳ, ಸಂಗಾತಿ ಜೊತೆಗೆ ಮನಸ್ತಾಪ ಇದೆ. ಅಲ್ಲಿ ಕುಜ, ಶನಿ ಎಲ್ಲ ಸೇರಿದಾರಲ್ಲ, ಬುಧ, ಹೀಗಾಗಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸವೂ ಆಗುತ್ತೆ. ಅದರಿಂದ ಇದ್ರ ಕಡೆ ಸ್ವಲ್ಪ ಗಮನ ತಗೋಬೇಕು ನೀವು. ಮತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಇಷ್ಟ ದೇವತಾರಾಧನೆ ಜೊತೆಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವೋ ಅಥವಾ ದೇವಸ್ಥಾನಕ್ಕೆ ಹೋಗಿ ಒಂದು ಹಾಲು ಜನ ಅಭಿಷೇಕ ಮಾಡಿಸೋದು, ಇದ್ರ ಜೊತೆಗೆ ಅದನ್ನು ಮಾಡಿ ಕನ್ಯಾ ರಾಶಿಯವರೆಗೂ ಅದು ಬಹಳ ಮುಖ್ಯ. ಇದು ಕನ್ಯಾವರೆಗಿನ ಫಲಗಳು. ಮೊದಲ 6 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿದ ರಾಶಿಗಳತ್ತ ಗಮನ ಹರಿಸೋಕ್ಕೂ ಮುಂಚೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.